ಆಹಾ, ನಮ್ಮೆಲ್ಲರಿಗೂ ಬಾಲ್ಯದ ಆ ಒಂದು ಅದ್ಭುತ ಅನುಭವ ಖಂಡಿತ ನೆನ್ಪಿದ್ದೇ ಇರುತ್ತಲ್ವಾ? ಯಾವ ಅನುಭವ? ಅದೇ ಈ ಕ್ರಿಸ್ಮಸ್ ಹಬ್ಬದ ಮುಂಜಾನೆ ಅಥವಾ ನಮ್ಮ ಹುಟ್ಟುಹಬ್ಬದ ದಿನ ಬೆಳಗ್ಗೆ ಎಚ್ಚರವಾದಾಗ ಮನಸ್ಸಿನಲ್ಲಿರುವ ಆ ಕಾತರ, ಒಂಥರ ಎಕ್ಸೈಟ್ಮೆಂಟ್. ಓ ಹೌದೌದು, ಆ ದಿನ ಬೆಳಗ್ಗೆ ಎದ್ದ ತಕ್ಷಣವೇ ಮೈಯೆಲ್ಲ ಒಂಥರ ರೋಮಾಂಚನ ಆಗ್ತಿರುತ್ತೆ. ಹಾಸಿಗೆಯಿಂದ ಹಾರಿ ಏಳುವಷ್ಟು ಶಕ್ತಿ ಇರ್ತಿತ್ತಲ್ವಾ? ಕರೆಕ್ಟ್. ಅಲಾರಂ ಬಡಿಯೋ ಮುನ್ನವೇ ಎಚ್ಚರಾಗಿ ದಿನವನ್ನು ಶುರು ಮಾಡೋಕೆ ನಾವು ಕಾಯ್ತಾ ಇರ್ತಿದ್ವಿ. ಆದರೆ ವಯಸ್ಸಾದಂತೆ ಜವಾಬ್ದಾರಿಗಳು ಹೆಚ್ಚಾದಂತೆ ಆ ಎಕ್ಸೈಟ್ಮೆಂಟ್ ಎಲ್ಲಿಯೋ ಕಳೆದು ಹೋಗುತ್ತೆ. ಅದೇ ದೊಡ್ಡ ಸಮಸ್ಯೆ. ಪ್ರತಿದಿನ ಬೆಳಗ್ಗೆ ಎಚ್ಚರವಾದಾಗ ಅದೇ ಉತ್ಸಾಹ, ಅದೇ ಕಾತರ ನಮ್ಮಲ್ಲಿ ಮತ್ತೆ ಮೂಡಿದ್ರೆ ನಮ್ಮ ಬದುಕು ಹೇಗಿರುತ್ತೆ ಅಂತ ಒಮ್ಮೆ ಯೋಚಿಸಿ. ಖಂಡಿತ, ಅದೊಂದು ಅದ್ಭುತವಾದ ಸ್ಥಿತಿ. ಇವತ್ತಿನ ನಮ್ಮ ಈ ಆಳವಾದ ಅಧ್ಯಯನದ ಮುಖ್ಯ ಉದ್ದೇಶವೇ ಅದು. ನಮ್ಮ ದಿನದ ಆರಂಭವನ್ನು ಮತ್ತೆ ಆ ಹುಟ್ಟುಹಬ್ಬದ ದಿನದಷ್ಟೇ ಎಕ್ಸೈಟಿಂಗ್ ಆಗಿ ಹೇಗೆ ಮಾಡಬಹುದು ಅನ್ನೋದನ್ನ ನಾವಿವತ್ತು ಬಿಡಿಸಿ ನೋಡಲಿದ್ದೇವೆ. ವಾಸ್ತವದಲ್ಲಿ ನೋಡಿದ್ರೆ ಇವತ್ತು ಬಹುತೇಕರಿಗೆ ಮುಂಜಾನೆ ಎಂದರೆ ಆ ಅಲಾರಮನ್ನು ಬೈಯುತ್ತಾ ಅಯ್ಯೋ ಆಗ್ಲೇ ಬೆಳಗಾಯ್ತಾ ಅಂತ, ಹೌದು, ಇನ್ನು ಸ್ವಲ್ಪ ಹೊತ್ತು ಮಲಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ಎಂಬ ಆಯಾಸದಿಂದಲೇ ಶುರುವಾಗುತ್ತೆ. ನಾವು ಈಗಿರುವ ಸ್ಥಿತಿ ಮತ್ತು ಭವಿಷ್ಯದಲ್ಲಿ ನಾವು ಸಾಧಿಸಬಹುದಾದ ಅತ್ಯುನ್ನತ ಮಟ್ಟದ ನಡುವೆ ಒಂದು ದೊಡ್ಡ ಅಂತರವಿದೆ. ಆ ಅಂತರವನ್ನು ನಮ್ಮ ಬೆಳಗಿನ ದಿನಚರಿಯ ಮೂಲಕ ಪ್ರತಿದಿನ ಬೆಳಿಗ್ಗೆ 8 ಗಂಟೆಯೊಳಗೆ ಹೇಗೆ ಕಡಿಮೆ ಮಾಡಬಹುದು ಎಂಬುದು ಅತಿ ಮುಖ್ಯವಾದ ವಿಚಾರ. ನಿಜ, ಯಶಸ್ಸು ಅನ್ನೋದು ಯಾವುದೋ ಒಂದು ದಿನ ಮ್ಯಾಜಿಕ್ ತರಹ ಆಗೋದಿಲ್ಲ. ಅದು ನಾವು ಪ್ರತಿದಿನ ಬೆಳಗ್ಗೆ ಕಳೆಯುವ ಆ ಮೊದಲ ಕ್ಷಣಗಳಲ್ಲಿ ಅಡಗಿರುತ್ತೆ. ಹಾಗಾಗಿ ಇವತ್ತು ನಾವು ವ್ಯಕ್ತಿತ್ವ ವಿಕಸನದ ಅತ್ಯಂತ ಪ್ರಬಲ ಅಸ್ತ್ರವಾದ 6 ವಿಶಿಷ್ಟ ಅಭ್ಯಾಸಗಳನ್ನೊಳಗೊಂಡ ಲೈಫ್ ಸೇವರ್ಸ್ ಅಂದ್ರೆ LIFESAVERS ಈ ಚೌಕಟ್ಟನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಲಿದ್ದೇವೆ. ಜೊತೆಗೆ ನನಗೆ ಬೆಳಗ್ಗೆ ಉಸಿರಾಡೋಕ್ಕೂ ಸಮಯವಿಲ್ಲ ಎನ್ನುವ ತೀರಾ ಬ್ಯುಸಿ ಇರುವವರಿಗಾಗಿ 6 ನಿಮಿಷಗಳ ಪವಾಡ ಅನ್ನೋ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ ಅನ್ನು ಕೂಡ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಮತ್ತು ಕೊನೆಯದಾಗಿ 30 ದಿನಗಳಲ್ಲಿ ಯಾವುದೇ ಹೊಸ ಅಭ್ಯಾಸವನ್ನು ಕರಗತ ಮಾಡಿಕೊಳ್ಳುವಾಗ ನಮ್ಮ ಮೆದುಳಿನಲ್ಲಿ ಏನಾಗುತ್ತೆ, ಆ ಮಾನಸಿಕ ಹೋರಾಟವನ್ನು ಹೇಗೆ ಗೆಲ್ಲಬಹುದು ಅನ್ನೋದನ್ನ ಕೂಡ ಚರ್ಚೆ ಮಾಡೋಣ. ಖಂಡಿತ. ಈ ಲೈಫ್ ಸೇವರ್ಸ್ ಫ್ರೇಮ್ವರ್ಕ್ ಅನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವೆಲ್ಲರೂ ಒಂದು ಮೂಲಭೂತ ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಅದೇನು? ಅದೇನೆಂದರೆ ನಮ್ಮ ಹೊರಗಿನ ಪ್ರಪಂಚವು ನಮ್ಮ ಆಂತರಿಕ ಪ್ರಪಂಚದ ಪ್ರತಿಬಿಂಬ ಅಷ್ಟೇ. ಅಂದ್ರೆ ನಾವು ಒಳಗಡೆ ಹೇಗಿರ್ತೀವೋ ಹೊರಗಡೆ ಹಾಗೆ ಕಾಣ್ತೀವಿ ಅಂತನಾ? ಸ್ವಲ್ಪ ಮಟ್ಟಿಗೆ ಹೌದು. ನಮ್ಮ ಆಂತರಿಕ ಬೆಳವಣಿಗೆಯ ಮಟ್ಟವನ್ನು ಮೀರಿದ ಯಶಸ್ಸು ಹೊರಗಡೆ ಸಿಗುವುದು ಬಹಳ ಅಪರೂಪ. ನಮ್ಮ ಮೈಂಡ್ ಸೆಟ್, ನಮ್ಮ ಫೋಕಸ್ ಯಾವ ಮಟ್ಟದಲ್ಲಿರುತ್ತದೆಯೋ ನಮ್ಮ ಸಂಪತ್ತು, ಆರೋಗ್ಯ ಮತ್ತು ಯಶಸ್ಸು ಕೂಡ ಅದೇ ಮಟ್ಟದಲ್ಲಿರ್ತದೆ. ಓಕೆ, ಹೀಗಾಗಿಯೇ ಆಂತರಿಕ ಬೆಳವಣಿಗೆಯ ಇಂಜಿನ್ ಆಗಿ ಈ ಲೈಫ್ ಸೇವರ್ಸ್ ಕೆಲಸ ಮಾಡುತ್ತೆ. ಹೌದು, ಇದರ ಪ್ರತಿಯೊಂದು ಅಕ್ಷರವೂ ಒಂದೊಂದು ಪ್ರಬಲ ಅಭ್ಯಾಸವನ್ನು ಸೂಚಿಸುತ್ತೆ. ಹಾಗಾದ್ರೆ ಇದನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೊದಲನೆಯ ಅಕ್ಷರ ಎಸ್ ಅಂದ್ರೆ ಸೈಲೆನ್ಸ್ ಅಥವಾ ಮೌನ. ಇಲ್ಲಿ ನನಗೊಂದು ಪ್ರಶ್ನೆ ಇದೆ. ಬೆಳಿಗ್ಗೆ ಎದ್ದ ತಕ್ಷಣ ಮೌನವಾಗಿರ್ಬೇಕು ಅನ್ನೋದು ಕೇಳೋಕೆ ಚೆನ್ನಾಗಿದೆ. ಅದೇ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಬಹುತೇಕರು ಬೆಳಿಗ್ಗೆ ಕಣ್ಬಿಟ್ಟ ತಕ್ಷಣ ಮಾಡೋ ಮೊದಲನೇ ಕೆಲಸ ಅಂದ್ರೆ ಪಕ್ಕದಲ್ಲೇ ಇರೋ ಮೊಬೈಲ್ ಫೋನ್ ತೆಗೆಯೋದು. ಎಕ್ಸಾಕ್ಟ್ಲಿ. ಫೋನ್ ತೆಗೆದು ವಾಟ್ಸ್ಆಪ್, ಇಮೇಲ್ ಅಥವಾ ಸೋಷಿಯಲ್ ಮೀಡಿಯಾ ಚೆಕ್ ಮಾಡೋದು. ಈ ಅಭ್ಯಾಸವನ್ನು ಬಿಟ್ಟು ಮೌನಕ್ಕೆ ಶರಣಾಗುವುದು ಯಾಕೆ ಅಷ್ಟು ಮುಖ್ಯ? ಇದರಿಂದ ನಿಜವಾಗ್ಲೂ ಮೆದುಳಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಬಹಳ ಒಳ್ಳೆ ಪ್ರಶ್ನೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಿದಾಗ ಏನಾಗುತ್ತೆ ಗೊತ್ತಾ? ನಮ್ಮ ಮೆದುಳು ತಕ್ಷಣವೇ ರಿಯಾಕ್ಟಿವ್ ಮೋಡ್ ಅಂದ್ರೆ ಪ್ರತಿಕ್ರಿಯಿಸುವ ಸ್ಥಿತಿಗೆ ಹೋಗಿಬಿಡುತ್ತದೆ. ಅಂದ್ರೆ ನಾವು ಬೇರೆಯವರಿಗೆ ರೆಸ್ಪಾಂಡ್ ಮಾಡೋಕ್ ಶುರು ಮಾಡ್ತೀವಿ. ಹೌದು, ಬೇರೆಯವರ ಮೆಸೇಜ್ಗಳು, ಪ್ರಪಂಚದ ಆಗು ಹೋಗುಗಳು, ಆಫೀಸಿನ ಇಮೇಲ್ಗಳು ನಮ್ಮ ಮೆದುಳಿನಲ್ಲಿ ಕಾರ್ಟಿಸಾಲ್ ಎಂಬ ಒತ್ತಡದ ಹಾರ್ಮೋನ್ ಅನ್ನು ರಿಲೀಸ್ ಮಾಡ್ತವೆ. ದಿನದ ಆರಂಭವೇ ಬೇರೆಯವರ ಅಜೆಂಡಾದಿಂದ ಶುರುವಾಗುತ್ತೆ. ಅದು ನಿಜಕ್ಕೂ ಭಯಾನಕ. ದಿನ ಶುರುವಾಗುವ ಮುಂಚೆ ಒತ್ತಡ ಶುರುವಾಯಿತು ಅಂತಾಯ್ತು. ಅದಕ್ಕೆ ಉದ್ದೇಶಪೂರ್ವಕ ಮೌನ, ಧ್ಯಾನ ಅಥವಾ ಆಳವಾದ ಉಸಿರಾಟದ ಮೂಲಕ ದಿನವನ್ನು ಆರಂಭಿಸಿದ್ರೆ ಅದು ನಮ್ಮ ನರ್ವಸ್ ಸಿಸ್ಟಮ್ ಅನ್ನು ಅಂದ್ರೆ ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಇದು ದಿನವನ್ನು ರಿಯಾಕ್ಟಿವ್ ಆಗಿ ಶುರು ಮಾಡೋ ಬದಲು ಪ್ರೋಆಕ್ಟಿವ್ ಆಗಿ ಶುರು ಮಾಡಲು ಒಂದು ಸ್ಪಷ್ಟ ಬುನಾದಿಯನ್ನು ಒದಗಿಸುತ್ತದೆ. ಖಂಡಿತ. ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲೇ ಇರುತ್ತೆ. ಅಂದರೆ ನಾವು ಪ್ರಪಂಚದ ಗದ್ದಲಕ್ಕೆ ನಮ್ಮ ಮೆದುಳನ್ನು ಒಡ್ಡುವ ಮುನ್ನ ನಮ್ಮದೇ ಆದ ಒಂದು ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡಿಕೊಳ್ಳುವಂತಾಯ್ತು. ಇದು ನಿಜಕ್ಕೂ ಪವರ್ಫುಲ್. ಹೌದು. ಇನ್ನು ಎರಡನೆಯದು ಅಫರ್ಮೇಷನ್ಸ್ ಅಥವಾ ದೃಢೀಕರಣಗಳು. ನಮ್ಮ ಉಪಪ್ರಜ್ಞೆ ಮನಸ್ಸನ್ನು ಯಶಸ್ಸಿಗಾಗಿ ಮರುಪ್ರೋಗ್ರಾಮ್ ಮಾಡಲು ಇದು ಮುಖ್ಯ ಅಂತ ಹೇಳ್ತಾರೆ.
ಆದರೆ ಇದರಲ್ಲಿ ಒಂದು ಅನುಮಾನ ಬರುತ್ತೆ. ಏನು? ಕನ್ನಡಿ ಮುಂದೆ ನಿಂತು ನಾನು ಯಶಸ್ವಿ, ನಾನು ವಿಶ್ವಾಸದಿಂದ ಇದ್ದೇನೆ ಅಂತ ಸುಮ್ಮನೆ ಬಾಯಿಪಾಠ ಮಾಡಿದ್ರೆ ನಿಜಕ್ಕೂ ಬದಲಾವಣೆ ಆಗುತ್ತಾ? ಇದು ಸ್ವಲ್ಪ ಫಿಲಾಸಫಿ ತರಹ ಅಥವಾ ಸುಳ್ಳು ಭರವಸೆ ತರಹ ಅನ್ಸಲ್ವಾ? ಇದು ಬರೀ ಬಾಯಿಪಾಠ ಖಂಡಿತ ಅಲ್ಲ. ನೀವು ಹೇಳಿದ ಹಾಗೆ ಬರೀ ಮೆಕ್ಯಾನಿಕಲ್ ಆಗಿ ಓದಿದ್ರೆ ಅದರಿಂದ ಏನೂ ಪ್ರಯೋಜನವಿಲ್ಲ. ಇದರ ಹಿಂದಿರುವ ನ್ಯೂರೋ ಸೈನ್ಸ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ನ್ಯೂರೋ ಸೈನ್ಸ್ ಅಂದ್ರೆ ಇದರಿಂದ ವಿಜ್ಞಾನ ಇದೆಯಾ? ಖಂಡಿತ ಇದೆ. ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಥವಾ RAS ಎಂಬ ಒಂದು ಭಾಗವಿದೆ. ನಾವು ಏನನ್ನು ಬಲವಾಗಿ ನಂಬುತ್ತೇವೆಯೋ ಅದಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ಹುಡುಕುವುದು ಇದರ ಕೆಲಸ. ಓಕೆ. ಬಾಕ್ಸಿಂಗ್ ದಂತಕತೆ ಮೊಹಮ್ಮದ್ ಅಲಿಯವರ ಉದಾಹರಣೆ ತೆಗೆದುಕೊಳ್ಳಿ. ಅವರು ಯಾವಾಗ್ಲೂ ನಾನೇ ಶ್ರೇಷ್ಠ, ಐ ಆಮ್ ದ ಗ್ರೇಟೆಸ್ಟ್ ಎಂದು ತಮಗೆ ತಾವೇ ಪದೇ ಪದೇ ಹೇಳಿಕೊಳ್ಳುತ್ತಿದ್ರು. ಹೌದು, ಅದು ಜಗತ್ತಿಗೆ ಗೊತ್ತಿರೋ ವಿಷಯ. ಆದರೆ ಅವರು ಅದನ್ನು ಕೇವಲ ಹೇಳುತ್ತಿರ್ಲಿಲ್ಲ, ಸಂಪೂರ್ಣ ಭಾವನೆಯಿಂದ ನಂಬುತ್ತಿದ್ರು. ಆ ದೃಢೀಕರಣ ಅವರ ಮೆದುಳಿನ ನರಮಂಡಲವನ್ನು, ಅವರ ನಂಬಿಕೆಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿತು. ವಾವ್, ಆ RAS ಕಾನ್ಸೆಪ್ಟ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಾವು ನಮ್ಮ ಮೈಂಡ್ಗೆ ಯಾವ ಇನ್ಪುಟ್ ಕೊಡ್ತೀವೋ ಅದು ಅದನ್ನೇ ಸತ್ಯ ಅಂತ ನಂಬಿ ಕೆಲಸ ಶುರು ಮಾಡುತ್ತೆ. ಎಕ್ಸಾಕ್ಟ್ಲಿ. ನಮ್ಮ ಗುರಿಗಳನ್ನು ಸಾಧಿಸಲು ನಾವೇನು ಆಗಬೇಕು ಎಂಬುದನ್ನು ಪ್ರತಿದಿನ ಗಟ್ಟಿಯಾಗಿ ಭಾವನಾತ್ಮಕವಾಗಿ ಹೇಳಿಕೊಳ್ಳುವುದರಿಂದ ನಮ್ಮ ವರ್ತನೆಗಳು ತಾನಾಗಿಯೇ ಬದಲಾಗಲು ಶುರುವಾಗುತ್ತವೆ. ಓಕೆ, ಇಲ್ಲಿಂದ ನಾವು ಮೂರನೇ ಅಭ್ಯಾಸಕ್ಕೆ ಹೋಗೋಣ. ವಿ ಅಂದ್ರೆ ದೃಶ್ಯೀಕರಣ ಅಥವಾ ವಿಜುವಲೈಸೇಷನ್. ನಮ್ಮ ಗುರಿಗಳು ಈಗಾಗಲೇ ಈಡೇರಿವೆ ಎಂದು ಮಾನಸಿಕವಾಗಿ ಅನುಭವಿಸುವುದೇ ದೃಶ್ಯೀಕರಣ. ಇದರ ಬಗ್ಗೆ ಚರ್ಚೆ ಮಾಡುವಾಗ ನಟ ಜಿಮ್ ಕ್ಯಾರಿ ಅವರ ಒಂದು ಅದ್ಭುತ ಕತೆ ನೆನಪಾಗುತ್ತೆ. ಹೌದು, ಜಿಮ್ ಕ್ಯಾರಿ ಅವರ ಆ ಕಥೆ ದೃಶ್ಯೀಕರಣಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಅವರು ಯಶಸ್ವಿಯಾಗುವ ಮುಂಚೆ ಸ್ಟ್ರಗಲ್ ಮಾಡ್ತಿದ್ದ ಕಾಲದಲ್ಲೇ ತಮಗೆ ತಾವೇ $10 ಮಿಲಿಯನ್ ಚೆಕ್ ಬರೆದುಕೊಂಡಿದ್ರಲ್ವಾ? ಹೌದು, ಆ ಯಶಸ್ಸನ್ನು ಪ್ರತಿದಿನ ದೃಶ್ಯೀಕರಿಸ್ತಿದ್ರು. ಆ ಚೆಕ್ ಮೇಲೆ ನಟನಾ ಸೇವೆಗಾಗಿ ಎಂದು ಬರೆದು ಅದಕ್ಕೆ ಭವಿಷ್ಯದ ಒಂದು ದಿನಾಂಕವನ್ನೂ ಹಾಕಿದ್ರು. ಪ್ರತಿದಿನ ಅವರು ಆ ಚೆಕ್ಕನ್ನು ನೋಡ್ತಾ ತಾವು ಆ ಎತ್ತರಕ್ಕೆ ಬೆಳೆದಿದೀವಿ ಅಂತ ಫೀಲ್ ಮಾಡ್ತಿದ್ರು. ಆದರೆ ಇದು ಕೇವಲ ಹಗಲುಗನಸು ಕಾಣುವುದಕ್ಕೂ ದೃಶ್ಯೀಕರಣ ಮಾಡುವುದಕ್ಕೂ ಇರುವ ವ್ಯತ್ಯಾಸವೇನು? ಸುಮ್ನೆ ಕೂತು ನಾನು ಕೋಟ್ಯಾಧಿಪತಿಯಾದೆ ಅಂತ ಕನಸ್ಕೊಂಡ್ರೆ ಸಾಕಾ? ಖಂಡಿತ ಇಲ್ಲ. ಹಗಲುಗನಸು ಅಂದ್ರೆ ಯಾವುದೇ ಆಕ್ಷನ್ ಇಲ್ಲದೆ ಸುಮ್ಮನೆ ಆಸೆ ಪಡುವುದು. ದೃಶ್ಯೀಕರಣ ಅಂದ್ರೆ ಆ ಗುರಿಯನ್ನು ಮುಟ್ಟಲು ನೀವು ಪಡುವ ಶ್ರಮ, ಆ ಪ್ರಕ್ರಿಯೆಯನ್ನು ಕೂಡ ಕಣ್ಣಿಗೆ ಕಟ್ಟುವಂತೆ ಮನಸ್ಸಿನಲ್ಲಿ ಚಿತ್ರಿಸಿಕೊಳ್ಳೋದು. ಅಂದ್ರೆ ನಾವು ಆಕ್ಷನ್ ತಗೊಳ್ಳೋದನ್ನು ಕೂಡ ಇಮ್ಯಾಜಿನ್ ಮಾಡಬೇಕು. ಹೌದು, ಒಲಿಂಪಿಕ್ ಕ್ರೀಡಾಪಟುಗಳು ಇದನ್ನು ಪ್ರತಿದಿನ ಮಾಡ್ತಾರೆ. ಅವರು ಕೇವಲ ಮೆಡಲ್ ಹಾಕ್ಕೊಳ್ಳೋದನ್ನಷ್ಟೇ ಇಮ್ಯಾಜಿನ್ ಮಾಡಲ್ಲ. ಟ್ರ್ಯಾಕ್ ಮೇಲೆ ಹೇಗೆ ಓಡ್ಬೇಕು, ಪ್ರತಿ ಹೆಜ್ಜೆ ಹೇಗಿರ್ಬೇಕು ಅನ್ನೋದನ್ನ ಮಾನಸಿಕವಾಗಿ ರಿಹರ್ಸಲ್ ಮಾಡ್ತಾರೆ. ಓಹ್, ಮಾನಸಿಕ ರಿಹರ್ಸಲ್. ಮೆದುಳಿಗೆ ನಾವು ನಿಜವಾಗಿ ಒಂದು ಕೆಲಸ ಮಾಡುವುದಕ್ಕೂ ಮತ್ತು ಆ ಕೆಲಸ ಮಾಡ್ತಿದ್ದೀವಿ ಅಂತ ತೀವ್ರವಾಗಿ ದೃಶ್ಯೀಕರಿಸೋದಕ್ಕೂ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಎರಡೂ ಸಂದರ್ಭಗಳಲ್ಲಿ ಒಂದೇ ರೀತಿಯ ನ್ಯೂರಲ್ ಪಾತ್ವೆಗಳು ಆಕ್ಟಿವೇಟ್ ಆಗ್ತವೆ. ಇದು ನಿಜಕ್ಕೂ ಅದ್ಭುತ. ನಮ್ಮ ಕನಸಿಗೆ ಒಂದು ಸ್ಪಷ್ಟ ರೂಪ ಕೊಡುವ ಅತ್ಯಂತ ಶಕ್ತಿಶಾಲಿ ತಂತ್ರ ಇದು ಅಂತ ಹೇಳಬಹುದು. ಹೌದು. ದೃಶ್ಯೀಕರಣದ ನಂತರ ಬರೋದು ಈ ಎಕ್ಸಸೈಸ್ ಅಥವಾ ವ್ಯಾಯಾಮ. ಇದು ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಆದರೆ ಬೆಳಿಗ್ಗೆಯೇ ಯಾಕೆ ಮಾಡಬೇಕು? ಜಿಮ್ಗೆ ಹೋಗಿ ಗಂಟೆಗಟ್ಟಲೆ ಬೆವರು ಹರಿಸೋಕೆ ಎಲ್ಲರಿಗೂ ಸಾಧ್ಯ ಇಲ್ವಲ್ಲ. ಬೆಳಗಿನ ವ್ಯಾಯಾಮ ಕೇವಲ ಮಸಲ್ ಬಿಲ್ಡ್ ಮಾಡಲು ಅಲ್ಲ, ಅದು ನಮ್ಮ ಮೆದುಳನ್ನು ಎಚ್ಚರಿಸಲು. ಹೌದು, ಬೆಳಗ್ಗೆ ಎದ್ದಾಗ ನಮ್ಮ ದೇಹದಲ್ಲಿ ಸ್ಲೀಪ್ ಇನರ್ಷಿಯಾ ಅಂದರೆ ಒಂದು ರೀತಿಯ ಆಲಸ್ಯ ಇರ್ತದೆ. ಕೇವಲ 10-20 ನಿಮಿಷ ಹೃದಯದ ಬಡಿತವನ್ನು ಹೆಚ್ಚಿಸುವಂತಹ, ಉದಾಹರಣೆಗೆ ಜಂಪಿಂಗ್ ಜಾಕ್ಸ್ ಅಥವಾ ಯೋಗ ಮಾಡುವುದರಿಂದ ಮೆದುಳಿಗೆ ರಕ್ತ ಸಂಚಾರ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಇದು BDNF ಅಂದರೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಫಿಕ್ ಫ್ಯಾಕ್ಟರ್ ಎಂಬ ಪ್ರೋಟೀನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಮೆದುಳಿನ ಆರೋಗ್ಯವನ್ನು ಮತ್ತು ದಿನವಿಡೀ ನಮ್ಮ ಏಕಾಗ್ರತೆಯನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಅಂದ್ರೆ ಗಂಟೆಗಟ್ಲೆ ಮಾಡಬೇಕಾಗಿಲ್ಲ. ಇಲ್ಲ, ಮೈ ಬೆವರುವಂತೆ 5 ನಿಮಿಷ ಮಾಡಿದ್ರೂ ಸಾಕು. ಸೂಪರ್. ಅಂದ್ರೆ ದೈಹಿಕ ಶಕ್ತಿಗೆ ಎಕ್ಸರ್ಸೈಸ್ ಆಯ್ತು. ಇನ್ನು ಬೌದ್ಧಿಕ ಬೆಳವಣಿಗೆಗೆ 5ನೇ ಅಕ್ಷರ R, ರೀಡಿಂಗ್ ಅಥವಾ ಓದುವಿಕೆ. ಪ್ರತಿದಿನ ಪುಸ್ತಕ ಓದುವುದು ಜ್ಞಾನವನ್ನು ವಿಸ್ತರಿಸುವ ತಂತ್ರ ಅನ್ನೋದು ಎಲ್ಲರಿಗೂ ಗೊತ್ತು. ನಾವು ಗಮನಿಸ್ತಿರುವ ಮಾಹಿತಿಯ ಪ್ರಕಾರ ದಿನಕ್ಕೆ ಕೇವಲ 10 ಪುಟಗಳನ್ನು ಓದುವ ಸಂಕಲ್ಪ ಮಾಡಿದರೆ ವರ್ಷಕ್ಕೆ ಸುಮಾರು 3650 ಪುಟಗಳಾಗುತ್ತವೆ. ಅಂದ್ರೆ
ಸರಿಸುಮಾರು 18 ಪುಸ್ತಕಗಳನ್ನು ಓದಿದಂತಾಗ್ತದೆ. ಹೌದು. ಈ ಲೆಕ್ಕಾಚಾರ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಆದರೆ ಕೇವಲ 10 ಪುಟ ಓದಿದ್ರೆ ಅದು ನೆನಪಿನಲ್ಲಿರುತ್ತಾ? ಇಲ್ಲಿ ಮುಖ್ಯವಾದದ್ದು ಎಷ್ಟು ಪುಸ್ತಕ ಓದಿದ್ವಿ ಅನ್ನೋದಲ್ಲ, ಪ್ರತಿದಿನ ಆ 10 ಪುಟಗಳು ನಮ್ಮ ಮೈಂಡ್ಸೆಟ್ ಅನ್ನು ಹೇಗೆ ಟ್ಯೂನ್ ಮಾಡ್ತವೆ ಅನ್ನೋದು. ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೋ ನೆಗೆಟಿವ್ ನ್ಯೂಸ್ ಓದುವ ಬದಲು ಒಬ್ಬ ಯಶಸ್ವಿ ವ್ಯಕ್ತಿಯ ದಶಕಗಳ ಅನುಭವವನ್ನು ಸಾರಾಂಶ ರೂಪದಲ್ಲಿ ಓದುವುದರಿಂದ ಆ ದಿನವಿಡೀ ನಾವು ಅದೇ ಪಾಸಿಟಿವ್ ದೃಷ್ಟಿಕೋನದಲ್ಲಿ ಯೋಚಿಸಲು ಶುರು ಮಾಡ್ತೇವೆ. ಓದಿದ್ದನ್ನು ಇಂಪ್ಲಿಮೆಂಟ್ ಮಾಡೋದು ಇಲ್ಲಿ ಅತಿ ಮುಖ್ಯ. ದಿನಕ್ಕೆ ಒಂದು ಹೊಸ ಐಡಿಯಾ ಸಿಕ್ಕರೂ ವರ್ಷಕ್ಕೆ 365 ಹೊಸ ಐಡಿಯಾಗಳದು. ಎಕ್ಸಾಕ್ಟ್ಲಿ. ಇದು ಕಾಂಪೌಂಡಿಂಗ್ ಎಫೆಕ್ಟ್ ತರ ಕೆಲಸ ಮಾಡುತ್ತೆ. ಇನ್ನು ಕೊನೆಯದಾಗಿ ಸ್ಕ್ರೈಬಿಂಗ್ ಅಂದ್ರೆ ಬರೆಯುವಿಕೆ, ಜರ್ನಲಿಂಗ್ ಮಾಡುವುದು. ಇಲ್ಲೊಂದು ಕುತೂಹಲಕಾರಿ ಪರಿಕಲ್ಪನೆ ಇದೆ. ಗ್ಯಾಪ್ ಫೋಕಸ್ ಅಲ್ವಾ? ಹೌದು, ಅದೇ. ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಏನಿಲ್ಲ ಅಥವಾ ನಾವು ಎಲ್ಲಿ ವಿಫಲರಾಗಿದ್ದೇವೆ ಎಂಬುದರ ಬಗ್ಗೆ ಹೆಚ್ಚು ಯೋಚಿಸುತ್ತೇವೆ ಅಲ್ವಾ? ಈ ಬರೆಯುವ ಅಭ್ಯಾಸ ಆ ಗ್ಯಾಪ್ ಫೋಕಸ್ ಅನ್ನು ಹೇಗೆ ಮುರಿಯುತ್ತೆ ಅಂತ ವಿವರಿಸಬಹುದಾ? ಮಾನವನ ಮೆದುಳು ವಿಕಸನಗೊಂಡಿರೋದೇ ನೆಗೆಟಿವ್ ವಿಷಯಗಳ ಕಡೆಗೆ ಹೆಚ್ಚು ಗಮನ ಹರಿಸುವಂತೆ. ಇದನ್ನ ನೆಗೆಟಿವಿಟಿ ಬಯಾಸ್ ಅಂತಾರೆ. ಅಂದ್ರೆ ಕೆಟ್ಟದನ್ನೇ ಬೇಗ ಕ್ಯಾಚ್ ಮಾಡೋದು. ಹೌದು. ನಾವು ಎಷ್ಟು ದೂರ ಬಂದಿದ್ದೀವಿ ಅನ್ನೋದನ್ನ ಬಿಟ್ಟು ಇನ್ನು ಎಷ್ಟು ದೂರ ಹೋಗ್ಬೇಕಿದೆ ಅನ್ನೋ ಗ್ಯಾಪ್ ಬಗ್ಗೆ ನಮ್ಮ ಫೋಕಸ್ ಇರತ್ತೆ. ಇದ್ರಿಂದ ಡೋಪಮೈನ್ ರಿಲೀಸ್ ಆಗೋದು ಕಡಿಮೆಯಾಗಿ ಹತಾಶೆ ಮೂಡುತ್ತೆ. ಓಕೆ, ಹಾಗಾದ್ರೆ ಬರೆಯೋದ್ರಿಂದ ಏನಾಗುತ್ತೆ? ಪ್ರತಿದಿನ ಬೆಳಗ್ಗೆ ನಮ್ಗೆ ಕೃತಜ್ಞತೆ ಇರುವ 3 ವಿಷಯಗಳನ್ನು ಅಥವಾ ಹಿಂದಿನ ದಿನ ನಾವು ಸಾಧಿಸಿದ ಸಣ್ಣ ಸಣ್ಣ ಗೆಲುವುಗಳನ್ನು ಬರೆಯೋದ್ರಿಂದ ನಮ್ಮ ಮೆದುಳು ಏನಿಲ್ಲ ಎನ್ನುವುದರ ಬದಲು ಏನು ಸಾಧಿಸಿದ್ದೇವೆ ಎಂಬುದರ ಕಡೆಗೆ ಶಿಫ್ಟ್ ಆಗ್ತದೆ. ಅಂದ್ರೆ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ಹೋಗುತ್ತೆ. ಹೌದು. ಬರೆಯುವ ಪ್ರಕ್ರಿಯೆ ನಮ್ಮ ಆಲೋಚನೆಗಳಿಗೆ ಒಂದು ಕ್ಲಾರಿಟಿ ಕೊಡುತ್ತದೆ. ಅಂದ್ರೆ ಮೌನ, ದೃಢೀಕರಣ, ದೃಶ್ಯೀಕರಣ, ವ್ಯಾಯಾಮ, ಓದುವಿಕೆ ಮತ್ತು ಬರೆಯುವಿಕೆ ಇವೆಲ್ಲವೂ ಸೇರಿ ಲೈಫ್ ಸೇವರ್ಸ್ ಆಗ್ತವೆ. ಖಂಡಿತ. ಈ 6 ಅಭ್ಯಾಸಗಳು ನಿಜಕ್ಕೂ ಅದ್ಭುತವಾಗಿದೆ. ಆದ್ರೆ ಈಗ ಒಂದು ಬಹುದೊಡ್ಡ ಪ್ರಾಕ್ಟಿಕಲ್ ಪ್ರಶ್ನೆ ಎದುರಾಗ್ತದೆ. ಸಮಯದ ಸಮಸ್ಯೆಯಲ್ವಾ? ಅದೇ. ಇದೆಲ್ಲ ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಬೆಳಿಗ್ಗೆ ಎದ್ದು ತಕ್ಷಣ ಆಫೀಸ್, ಟ್ರಾಫಿಕ್, ಮಕ್ಕಳು, ಅಡಿಗೆ ಇದೆಲ್ಲದರ ಮಧ್ಯೆ ಕೂತು 1 ಗಂಟೆ ಧ್ಯಾನ, ಓದು, ಬರೆಯೋದು ಮಾರೋಕೆ ಎಲ್ಲಿಂದ ಸಮಯ ತರೋದು ಎನ್ನುವ ಅತೀ ದೊಡ್ಡ ನೆಪ ನಮ್ಮ ಮುಂದಿದೆ. ಇದಕ್ಕೆ ಪರಿಹಾರವೇನು? ಇದು ಪ್ರತಿಯೊಬ್ಬರಿಗೂ ಬರುವ ಸಹಜವಾದ ಪ್ರಶ್ನೆ. ಇದಕ್ಕಾಗಿಯೇ 6 ನಿಮಿಷಗಳ ಪವಾಡ ಎಂಬ ಒಂದು ಅದ್ಭುತವಾದ ಆಲ್ಟರ್ನೇಟಿವ್ ಪರಿಕಲ್ಪನೆ ಇದೆ. 6 ನಿಮಿಷಗಳ ಪವಾಡ. ಹೌದು. ಅಂದ್ರೆ ನೀವು ಅಂದುಕೊಂಡಿರೋ ಹಾಗೆ ಈ ಇಡೀ ದಿನಚರ್ಯೆಗೆ ಗಂಟೆಗಟ್ಲೆ ಬೇಕಾಗಿಲ್ಲ. ಕೇವಲ 6 ನಿಮಿಷಗಳಿಗೆ ಇದನ್ನು ಇಳಿಸಬಹುದು. ಇದನ್ನು ಹಂತ ಹಂತವಾಗಿ ವಿಶ್ಲೇಷಿಸೋಣ. 1 ಮಿನಿಟ್. ಇಲ್ಲೊಂದು ಕ್ರಾಸ್ ಕ್ವೆಶ್ಚನ್. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಕೇವಲ 1 ನಿಮಿಷದ ಧ್ಯಾನ ಅಥವಾ 1 ನಿಮಿಷದ ದೃಶ್ಯೀಕರಣದಿಂದ ನಿಜವಾಗ್ಲೂ ಏನಾದ್ರೂ ಬದಲಾವಣೆ ಆಗುತ್ತಾ? ಯಾಕೆ ಆಗಲ್ಲ? ಅಥವಾ ಇದು ಬ್ಯುಸಿ ಜನರಿಗೆ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಕೊಡೋಕೆ ಮಾಡಿರೋ ಗಿಮಿಕ್ ಅಷ್ಟೇನಾ ಅಂತ ನನ್ಗೊಂದು ಡೌಟ್. ಇದು ಗಿಮಿಕ್ ಖಂಡಿತ ಅಲ್ಲ. ನೀವು ಗಂಟೆಗಟ್ಲೆ ಮಾಡೋದ್ರ ಹಿಂದಿನ ಉದ್ದೇಶ ಏನು? ನಿಮ್ಮ ಮಾನಸಿಕ ಸ್ಥಿತಿಯನ್ನು ಅಂದ್ರೆ ನಿಮ್ಮ ಸ್ಟೇಟ್ ಆಫ್ ಮೈಂಡ್ ಅನ್ನು ಶಿಫ್ಟ್ ಮಾಡೋದು ತಾನೇ? ಹೌದು, ಒಪ್ಕೊಳ್ತೀನಿ. ಈ 6 ನಿಮಿಷ ಮಾಡೋದು ಕೂಡ ಅದೇ ಸ್ಟೇಟ್ ಶಿಫ್ಟ್ ಅನ್ನು. ಹಾಗಾದ್ರೆ ಅದನ್ನ ಹೇಗ್ ಮಾಡೋದು? ಮೊದಲನೇ ನಿಮಿಷ ಎದ್ದ ತಕ್ಷಣ ಆತುರದಿಂದ ಮೊಬೈಲ್ ನೋಡುವ ಬದಲು ಶಾಂತವಾಗಿ ಕುಳಿತು ಕೇವಲ 60 ಸೆಕೆಂಡ್ ಆಳವಾಗಿ ಉಸಿರಾಡುವುದು. ಜಸ್ಟ್ 60 ಸೆಕೆಂಡ್ಸ್? ಹೌದು. ಈ 1 ನಿಮಿಷದ ಮೌನ ನಿಮ್ಮ ಹಾರ್ಟ್ ರೇಟ್ ಅನ್ನು ಕಡಿಮೆ ಮಾಡಿ ಕಾರ್ಟಿಸಾಲ್ ಅನ್ನು ಕಂಟ್ರೋಲ್ಗೆ ತರ್ತದೆ. ಓಕೆ, ಅಂದ್ರೆ ಆ ದಿನದ ಬೇಸ್ ಲೈನ್ ಅನ್ನು ಸೆಟ್ ಮಾಡ್ದ ಹಾಗೆ. ಇನ್ನು 2ನೇ ನಿಮಿಷದಲ್ಲಿ ಆ ದಿನದ ದೃಢೀಕರಣಗಳನ್ನು ಗಟ್ಟಿಯಾಗಿ ಓದುವುದು. ನಿಮ್ಮ ಗುರಿ ಏನು, ನೀವೇನ್ ಆಗಬೇಕು ಅನ್ನೋದನ್ನ ನೆನಪಿಸಿಕೊಳ್ಳುವುದು. ಅಂದ್ರೆ ಕೇವಲ 1 ನಿಮಿಷದ ಅಫರ್ಮೇಷನ್. ಹೌದು. ಇನ್ನು 3ನೇ ನಿಮಿಷದಲ್ಲಿ ಆ ದಿನವು ಅತ್ಯಂತ ಪರಿಪೂರ್ಣವಾಗಿ ಸಾಗುತ್ತಿರುವಂತೆ ಕಣ್ಮುಚ್ಚಿ ದೃಶ್ಯೀಕರಿಸುವುದು. ಓಕೆ. ನಿಮ್ಮ ಪ್ರೆಸೆಂಟೇಷನ್ ಚೆನ್ನಾಗಿ ಆಗುತ್ತಿರ್ಬೋದು ಅಥವಾ ಕುಟುಂಬದ ಜೊತೆ ನಗುನಗುತ್ತಾ ಸಮಯ ಕಳೆಯುತ್ತಿರ್ಬೋದು. ಕೇವಲ 60 ಸೆಕೆಂಡುಗಳ ಕಾಲ ಆ ಪಾಸಿಟಿವ್ ಎಮೋಷನ್ ಅನ್ನು ಫೀಲ್ ಮಾಡುವುದು. ಅರ್ಥ ಆಯ್ತು. 4ನೇ ನಿಮಿಷದಲ್ಲಿ ಒಂದು ಪುಸ್ತಕವನ್ನು ತೆಗೆದುಕೊಂಡು ಆ ದಿನ ಕೃತಜ್ಞತೆ ಇರುವ ವಿಷಯಗಳನ್ನು ಅಥವಾ ಆ ದಿನದ 3 ಅತಿಮುಖ್ಯ ಟಾಸ್ಕ್ಗಳನ್ನು ಬರೆಯುವುದು. ಇದು ಇಡೀ ದಿನಕ್ಕೆ ಒಂದು ಡೈರೆಕ್ಷನ್ ಕೊಡುತ್ತೆ. ಹೌದು, ಎಕ್ಸಾಕ್ಟ್ಲಿ. ಇನ್ನು 5ನೇ ನಿಮಿಷ ಯಾವುದಾದ್ರೂ ಉಪಯುಕ್ತ ವ್ಯಕ್ತಿತ್ವ ವಿಕಾಸನ ಪುಸ್ತಕದ ಕೇವಲ 1 ಅಥವಾ 2 ಪುಟಗಳನ್ನು ಓದುವುದು.
ಒಂದೇ ನಿಮಿಷದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು. ಹೌದು, ಆ ದಿನಕ್ಕೆ ಬೇಕಾದ ಒಂದು ಹೊಸ ಆಲೋಚನೆಯನ್ನು ಪಡೆದುಕೊಳ್ಳುವುದು. ಮತ್ತು ಕೊನೆಯ ಅಂದ್ರೆ 6ನೇ ನಿಮಿಷದಲ್ಲಿ ಹೃದಯ ಬಡಿತ ಹೆಚ್ಚಿಸುವ ಸರಳ ವ್ಯಾಯಾಮ ಮಾಡುವುದು. ಉದಾಹರಣೆಗೆ ಜಂಪಿಂಗ್ ಜಾಕ್ಸ್ ತರ. ಹೌದು, 60 ಸೆಕೆಂಡುಗಳ ಕಾಲ ವೇಗವಾಗಿ ಜಂಪಿಂಗ್ ಜಾಕ್ಸ್ ಮಾಡುವುದು ಅಥವಾ ಪುಷಪ್ಸ್ ಮಾಡುವುದು. ಈ 1 ನಿಮಿಷದ ಇಂಟೆನ್ಸ್ ವ್ಯಾಯಾಮ ನಿದ್ದೆಯ ಮಂಪರನ್ನು ಸಂಪೂರ್ಣವಾಗಿ ಓಡಿಸಿಬಿಡುತ್ತದೆ. ಇದು ನಿಜಕ್ಕೂ ಪವರ್ಫುಲ್ ಆಗಿದೆ. ಅಂದ್ರೆ ಸಮಯ ಇಲ್ಲ ಅನ್ನೋ ನೆಪ ಇಲ್ಲಿ ನಡೆಯೋದೇ ಇಲ್ಲ. ಖಂಡಿತ ನಡೆಯಲ್ಲ. ಎಷ್ಟೇ ಬ್ಯುಸಿ ಇದ್ರೂ ಯಾರಾದ್ರೂ ಸರಿ, ಸ್ನಾನಕ್ಕೆ ಹೋಗುವ ಮುನ್ನ ಕೇವಲ 6 ನಿಮಿಷಗಳನ್ನು ತಮಗಾಗಿ ಮೀಸಲಿಡಬಹುದು. ಕನ್ಸಿಸ್ಟೆನ್ಸಿ ಅಂದ್ರೆ ನಿರಂತರತೆಯಲ್ಲಿ ಮುಖ್ಯವಾಗುತ್ತೆ, ಎಷ್ಟೊತ್ತು ಮಾಡ್ತೀವಿ ಅನ್ನೋದಲ್ಲ. ನಿಖರವಾಗಿ ಹೇಳಿದಿರಿ. ಸರಿ, ಈಗ ಅಭ್ಯಾಸಗಳೇನು ಎಂದು ತಿಳಿಯಿತು, ಸಮಯದ ಕೊರತೆಯನ್ನು ಹೇಗೆ ನಿಭಾಯಿಸಬಹುದು ಎಂದು ತಿಳಿಯಿತು. ಆದರೆ ಇಲ್ಲೇ ಅತಿದೊಡ್ಡ ಸವಾಲು ಇರುವುದು. ಯಾವ ಸವಾಲು? ಹೊಸ ವರ್ಷದ ರೆಸಲ್ಯೂಷನ್ ತರಹ ಯಾವುದೇ ಹೊಸ ಅಭ್ಯಾಸವನ್ನು ಶುರು ಮಾಡೋದು ಸುಲಭ. 1-2 ದಿನ ಬಹಳ ಉತ್ಸಾಹದಿಂದ ಮಾಡ್ತೀವಿ, ಆದ್ರೆ 3ನೇ ದಿನಕ್ಕೆ ಸುಸ್ತಾಗ್ಬಿಡ್ತೇವೆ. ಇದನ್ನು ನಿರಂತರವಾಗಿ ಮುಂದುವರಿಸೋದ್ರಲ್ಲಿ ನಮ್ಮ ಮೆದುಳು ಯಾಕೆ ಫೇಲ್ ಆಗುತ್ತೆ? ಹೌದು, ಇದು ಬಹಳ ಮುಖ್ಯವಾದ ವಿಷಯ. ಜಿಮ್ ಸೇರಿ 1 ವಾರಕ್ಕೆ ಬಿಟ್ಬಿಡುವವರ ಸಂಖ್ಯೆಯೇ ಹೆಚ್ಚು. ಇದಕ್ಕೆ ಕಾರಣವೇನು? ಇದು ಮಾನವನ ಸಹಜ ಮನೋವಿಜ್ಞಾನ. ನಮ್ಮ ಬ್ರೈನ್ ಡಿಸೈನ್ ಆಗಿರೋದೇ ಹಾಗೆ. ಅಂದ್ರೆ ನಮ್ಮ ಮೆದುಳು ನಮ್ಮನ್ನ ತಡೆಯುತ್ತಾ? ಹೌದು, ನಮ್ಮ ಮೆದುಳು ಯಾವಾಗ್ಲೂ ಎನರ್ಜಿಯನ್ನು ಉಳಿಸಲು ಅಂದ್ರೆ ಕನ್ಸರ್ವ್ ಎನರ್ಜಿ ಮಾಡಲು ನೋಡ್ತದೆ. ಹೊಸ ಅಭ್ಯಾಸ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಕೆಲಸ. ಯಾವುದೇ ಹೊಸ ಅಭ್ಯಾಸವನ್ನು ಕರಗತ ಮಾಡಿಕೊಳ್ಳಲು 30 ದಿನಗಳ ಪ್ರಕ್ರಿಯೆ ಇರುತ್ತದೆ. ಓಕೆ, 30 ದಿನಗಳು. ಈ 30 ದಿನಗಳ ಪ್ರಕ್ರಿಯೆಯನ್ನು 3 ವಿಭಿನ್ನ ಹಂತಗಳಾಗಿ ವಿಭಜಿಸಬಹುದು. ಮೊದಲ ಹಂತ ಅಸಹನೀಯ ಹಂತ, 2ನೇಯದು ಅಹಿತಕರ ಹಂತ ಮತ್ತು ಅಂತಿಮವಾಗಿ 3ನೇಯದು ತಡೆಯಲಾಗದ ಹಂತ. ಓ, ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ಮೊದಲ 10 ದಿನಗಳು ಅತ್ಯಂತ ಕಷ್ಟಕರವಾಗಿರುತ್ತದೆ ಅಲ್ವಾ? ನೀವು ಹೇಳಿದ ಅಸಹನೀಯ ಹಂತ. ಹೌದು. ಬೆಳಿಗ್ಗೆ 5 ಗಂಟೆಗೆ ಅಲಾರ್ಮ್ ಹೊಡೆದಾಗ ಆ ಬೆಚ್ಚಗಿನ ಕಂಬಳಿ ಹೊದ್ದು ಮಲಗುವುದೇ ಸ್ವರ್ಗ ಎನಿಸುತ್ತದೆ. ದೈಹಿಕವಾಗಿ ಎದ್ದು ನಿಲ್ಲಲು ಪ್ರಾಣ ಹೋದಷ್ಟು ಕಷ್ಟವಾಗುತ್ತದೆ. 95% ಜನರು ಇಲ್ಲಿಯೇ ಸೋಲೊಪ್ಕೊಳ್ತಾರಲ್ವಾ? ಹೌದು. ಆ ಮೊದಲ 10 ದಿನಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೀವ್ರ ಕಷ್ಟಕರವಾಗಿರುತ್ತದೆ. ನಮ್ಮ ಮೆದುಳು ಹಳೆಯ ಆರಾಮದಾಯಕ ಸ್ಥಿತಿಗೆ ಮರಳಲು ಸಾವಿರಾರು ನೆಪಗಳನ್ನು ಕೊಡುತ್ತದೆ. ಇವತ್ತೊಂದಿನ ಮಲ್ಗಿಬಿಡು, ನಾಳೆಯಿಂದ ಶುರು ಮಾಡೋಣ ಅಂತ ಹೇಳುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಇಲ್ಲಿ ಅತಿ ದಬ್ದ ಒಳನೋಟವೆಂದರೆ ಈ ಕಷ್ಟ ಕೇವಲ ತಾತ್ಕಾಲಿಕ ಎಂದು ಅರಿತುಕೊಳ್ಳುವುದು. ಕೇವಲ ಟೆಂಪರರಿ. ಬಹುತೇಕರು ಈ ಅಸಹನೀಯ ಭಾವನೆಯೇ ಶಾಶ್ವತ, ಇಡೀ ಜೀವನ ಹೀಗೆ ಕಷ್ಟಪಡಬೇಕು ಎಂದು ಭಾವಿಸಿ ಇದು ನನ್ನಿಂದ ಆಗುವುದಿಲ್ಲ ಎಂದು ಬಿಟ್ಟುಬಿಡುತ್ತಾರೆ. ಅದಕ್ಕೆ ಜನ ಗಿವ್ ಅಪ್ ಮಾಡೋದು. ಹೌದು. ಆದ್ರೆ ಇದು ಕೇವಲ ಮೊದಲ 10 ದಿನಗಳ ಟ್ರಾನ್ಸಿಷನ್ ಪೀರಿಯಡ್ ಎಂದು ತಿಳಿದಾಗ ಆ ಹಂತವನ್ನು ದಾಟುವುದು ಸುಲಭವಾಗುತ್ತದೆ. ತಾತ್ಕಾಲಿಕ ಅನ್ನೋ ಅರಿವು ಬಹಳ ಮುಖ್ಯ. ಈ ಅಸಹನೀಯ ಹಂತವನ್ನು ದಾಟಿದರೆ 11ರಿಂದ 20ನೇ ದಿನದವರೆಗೆ ಅದು ಅಹಿತಕರ ಹಂತಕ್ಕೆ ಬರುತ್ತದೆ. ಹೌದು, ಅಹಿತಕರ ಅಂದ್ರೆ ಅನ್ಕಂಫರ್ಟಬಲ್. ಅಂದ್ರೆ ಬೆಳಗ್ಗೆ ಏಳುವುದು ಸ್ವಲ್ಪ ಕಷ್ಟ ಎನಿಸಿದ್ರೂ ಮೊದಲಿನಷ್ಟು ನರಕ ಅಂತ ಅನ್ಸೋದಿಲ್ಲ. ನಮ್ಮ ದೇಹ ಮತ್ತು ಮನಸ್ಸು ಹೊಸ ಅಭ್ಯಾಸಕ್ಕೆ ಒಗ್ಗಿಕೊಳ್ಳಲು ಪ್ರಾರಂಭಿಸಲಿತ್ತದೆ. ನಮ್ಮ ಹಳೆಯ ಐಡೆಂಟಿಟಿಗೂ ಹೊಸ ಐಡೆಂಟಿಟಿಗೂ ಒಂದು ಸಣ್ಣ ಘರ್ಷಣೆ ನಡೀತಿರುತ್ತದೆ ಅಲ್ವಾ? ಖಂಡಿತ. ಅಲ್ಲಿಯೂ ಶಿಸ್ತು ಅಗತ್ಯವಿರುತ್ತದೆ. ಮೆದುಳು ಇನ್ನೂ ಆ ಅಭ್ಯಾಸವನ್ನು ಸಂಪೂರ್ಣವಾಗಿ ಎಕ್ಸೆಪ್ಟ್ ಮಾಡಿರೋದಿಲ್ಲ. ಸ್ವಲ್ಪ ಎಚ್ಚರ ತಪ್ಪಿದರೂ ಹಳೆಯ ಅಭ್ಯಾಸಕ್ಕೆ ಜಾರುವ ಅಪಾಯವಿರುತ್ತದೆ. ಅಂದ್ರೆ ಇನ್ನು ಹುಷಾರಾಗಿರ್ಬೇಕು. ಹೌದು. ತದನಂತರದ 21ರಿಂದ 30ನೇ ದಿನದ ಹಂತವೇ ಅತ್ಯಂತ ರೋಚಕವಾದ ತಡೆಯಲಾಗದ ಹಂತ. ಅನ್ಸ್ಟಾಪಬಲ್. ಹೌದು. ಇಲ್ಲಿ ನಾವು ಆ ಅಭ್ಯಾಸವನ್ನು ನಿಜಕ್ಕೂ ಆನಂದಿಸಲು ಶುರು ಮಾಡುತ್ತೇವೆ. ಅದು ನಮ್ಮ ವ್ಯಕ್ತಿತ್ವದ ಒಂದು ಭಾಗವೇ ಆಗಿಬಿಡುತ್ತದೆ. ಬೆಳಗ್ಗೆ ಏಳಲು ಅಲಾರಂ ಕೂಡ ಬೇಕಾಗುವುದಿಲ್ಲ. ನಮ್ಮ ದೇಹವೇ ಆ ಸಮಯಕ್ಕೆ ಎಚ್ಚರಗೊಳ್ಳುತ್ತದೆ. ಎಷ್ಟೊಂದು ಶಕ್ತಿಯುತವಾದ ಮಾನಸಿಕ ಪರಿವರ್ತನೆ ಇದು. ಆ ಮೊದಲ ಕೆಲ ದಿನಗಳ ತಾತ್ಕಾಲಿಕ ಕಷ್ಟವನ್ನು ಅರ್ಥಮಾಡಿಕೊಂಡು ಶಿಸ್ತಿನಿಂದ ಮುನ್ನಡೆದರೆ ಯಶಸ್ಸಿನತ್ತ ಸಾಗುವ ಹಾದಿಯಲ್ಲಿ ಆ ಅಭ್ಯಾಸವನ್ನು ನಾವು ಜೀವನಪೂರ್ತಿ ಉಳಿಸಿಕೊಳ್ಳಬಹುದು. ಹೌದು. ಯಾವುದೇ ದೊಡ್ಡ ಸಾಧನೆಗೆ ಈ 30 ದಿನಗಳ ಸೈಕಲ್ ಅನ್ನು ಅರ್ಥಮಾಡಿಕೊಳ್ಳುವುದು ಅತಿ ಮುಖ್ಯ. ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಮ್ಮ ಬೆಳಗಿನ ದಿನಚರ್ಯೆಯು ಇಡೀ ದಿನದ ಯಶಸ್ಸನ್ನು ನಿರ್ಧರಿಸುತ್ತದೆ. ದಿನದ ಆರಂಭವನ್ನು ನಾವು ಹೇಗೆ ಮಾಡುತ್ತೇವೆಯೋ ಆ ಮೊದಲ 1 ಗಂಟೆ ಅಥವಾ 6 ನಿಮಿಷವನ್ನು ನಾವು ಹೇಗೆ ಕಳೆಯುತ್ತೇವೆಯೋ ಇಡೀ ದಿನದ ಮನಸ್ಥಿತಿ, ಉತ್ಪಾದಕತೆ ಮತ್ತು ಏಕಾಗ್ರತೆ ಅದರ ಮೇಲೆ ಅವಲಂಬಿತವಾಗಿರುತ್ತದೆ. ಅಂದ್ರೆ ನಾವು ಪ್ರಪಂಚವನ್ನು ಎದುರಿಸುವ ಮುನ್ನ ನಮ್ಮನ್ನು ನಾವೇ ಎದುರಿಸಬೇಕು.
ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಬೇಕು. ಖಂಡಿತ. ಹೌದು, ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಮಾಹಿತಿಯ ಅತಿಯಾದ ಹೊರೆಯಿಲ್ಲದೆ, ಯಾವುದೇ ಗೊಂದಲವಿಲ್ಲದೆ ಈ ಲೈಫ್ ಸೇವರ್ಸ್ ಅನ್ನು ಯಾರೂ ಬೇಕಾದರೂ ಬಳಸಬಹುದು. ನಿಜ. ದಿನದ ಆರಂಭದಲ್ಲಿ ಮಾಡುವ ಈ ಸಣ್ಣ ಬದಲಾವಣೆಗಳು ನಮ್ಮ ಮೆದುಳಿನ ರಸಾಯನಶಾಸ್ತ್ರವನ್ನೇ ಬದಲಾಯಿಸಿ ನಮ್ಮ ಜೀವನದಲ್ಲಿ ಬಹುದೊಡ್ಡ ಯಶಸ್ಸನ್ನು ಹೇಗೆ ತಂದುಕೊಡಬಲ್ಲವು ಎಂಬುದರ ಅತ್ಯಂತ ಪ್ರಾಯೋಗಿಕ ಉದಾಹರಣೆ ಇದಾಗಿದೆ. ಸಂಪೂರ್ಣ ಸತ್ಯ. ಇಲ್ಲಿಂದ ನಾವು ಪಡೆಯಬೇಕಾದ ಮುಖ್ಯ ಸಂದೇಶವೆಂದರೆ ಯಶಸ್ಸು ಎನ್ನುವುದು ನಮ್ಮ ಅಭ್ಯಾಸಗಳ ಒಟ್ಟು ಮೊತ್ತವಾಗಿರುತ್ತದೆ ಹೊರತು ಕೇವಲ ಅದೃಷ್ಟವಲ್ಲ. ನಾವು ನಮ್ಮ ದಿನವನ್ನು ಉದ್ದೇಶಪೂರ್ವಕವಾಗಿ ಪ್ರೋಆಕ್ಟಿವ್ ಆಗಿ ಪ್ರಾರಂಭಿಸಿದಾಗ ನಮ್ಮ ಸಮಯದ ಮೇಲೆ ಮತ್ತು ನಮ್ಮ ಜೀವನದ ಮೇಲೆ ನಮಗೆ ಅದ್ಭುತವಾದ ನಿಯಂತ್ರಣ ಸಿಗುತ್ತದೆ. ಈ ಸಂಚಿಕೆಯ ಕೊನೆಯಲ್ಲಿ ಒಂದು ಪ್ರಚೋದನಾಕಾರಿ ಆಲೋಚನೆಯನ್ನು ಮುಂದಿಡಲು ಇಷ್ಟಪಡುತ್ತೇನೆ. ಹೇಳಿ. ಬೆಳಿಗ್ಗೆ ಅಲಾರಂ ಬಡಿದಾಗ ಅದನ್ನು ಮುಂದೂಡುವುದು, ಅಂದ್ರೆ ಸ್ನೂಸ್ ಬಟನ್ ಒತ್ತುವುದು ಕೇವಲ ನಿದ್ದೆಯನ್ನು 10 ನಿಮಿಷ ಮುಂದೂಡುವುದಲ್ಲ. ಮತ್ತೇನು? ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಅದು ನಾವು ಬದುಕಲು ಬಯಸುವ ನಮ್ಮ ಕನಸಿನ ಜೀವನವನ್ನೇ ಪ್ರತಿರೋಧಿಸಿದಂತೆ ಅಲ್ವಾ? ಪ್ರತಿದಿನ ಬೆಳಿಗ್ಗೆ ನಾವು ನಮ್ಮ ಕನಸುಗಳಿಗಾಗಿ ಎಚ್ಚರಗೊಳ್ಳುತ್ತಿದ್ದೇವೆಯೋ ಅಥವಾ ಆ ಕನಸುಗಳನ್ನು ಇನ್ನಷ್ಟು ಹೊತ್ತು ಮುಂದೂಡುತ್ತಿದ್ದೇವೋ ಎಂಬ ಈ ಆಲೋಚನೆ ನಮ್ಮನ್ನು ಎಚ್ಚರಿಸಬೇಕು. ವಾವ್, ಬಹಳ ಅದ್ಭುತವಾದ ಆಲೋಚನೆ. ನಾಳಿನ ಬೆಳಗನ್ನು ವಿಭಿನ್ನವಾಗಿ ನೋಡಲು ಈ ಒಂದು ಚಿಂತನೆ ಖಂಡಿತ ಪ್ರೇರೇಪಿಸುತ್ತದೆ. ಹೌದು. ಸ್ನೂಸ್ ಬಟನ್ ಎನ್ನುವುದು ನಮ್ಮ ಗುರಿಗಳಿಗೆ ನಾವು ತೋರುವ ನಿರ್ಲಕ್ಷ್ಯದ ಸಂಕೇತವಾಗಿರಬಾರದು. ಈ ದೃಷ್ಟಿಕೋನ ನಮ್ಮೆಲ್ಲರನ್ನೂ ನಮ್ಮ ದಿನಚರ್ಯೆಯ ಬಗ್ಗೆ ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ. ಖಂಡಿತ. ನಮ್ಮ ಈ ಚರ್ಚೆ ಅಂದ್ರೆ ಈ ಆಳವಾದ ಅಧ್ಯಯನ ಎಲ್ಲರಿಗೂ ಒಂದು ಹೊಸ ದೃಷ್ಟಿಕೋನವನ್ನು, ಪ್ರತಿದಿನ ಬೆಳಗ್ಗೆ ಎದ್ದು ಹೊಸದನ್ನು ಸಾಧಿಸುವ ಹುಮ್ಮಸ್ಸನ್ನು ನೀಡಿದೆ ಎಂದು ನಂಬುತ್ತಾ ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಾಳಿನ ಬೆಳಗು